300-500 ಕೆಲಸ ಇತ್ತು. ನನ್ನ ಫ್ರೆಂಡ್ ಒಪ್ಕೊಂಡ್ಬಿಟ್ಟಿದ್ನು 2,000 ರೂಪಾಯಿ. ಏನಪ್ಪಾ ಅಂತಂದ್ರೆ ಬೆಡ್ ಗೀಸ್ ಹಾಕ್ಬಿಟ್ಟಿದ್ದೆ, ಕೊನೆಗೆಲ್ಲ ರೆಡಿ ಮಾಡ್ಬಿಟ್ಟಿದ್ದೆ, ಮತ್ತೆ ಡ್ರಿಪ್ ಪೈಪ್ ಹೇಳ್ಕೊಡ್ಬೇಕಾಗಿತ್ತು. ನಾನು ನನ್ನ ಫ್ರೆಂಡ್ಸ್ ಇವತ್ತು 3 ಜನ ಹೋಗಿದ್ರೆ ಕ್ಲೀನ್ ಆಗಿ ಅವನು ಬೆಡ್ ಕೂಡ ಎಳ್ಕೊಂಡ್ ಬರ್ತಾ ಇದ್ನು. ಒಂದ್ 2 ಸೈಡ್ ಎಳಿಬೇಕಾಗಿತ್ತು, ಒಂದ್ ಸೈಡ್ ಆಗಿತ್ತು, ಇನ್ನೊಂದ್ ಸೈಡ್ ಕೂಡ ಎಳ್ಕೊಂಡ್ ಬರ್ತಾ ಇದ್ರು. ಇವರೇ ನಮ್ಮೂರು 500 ಸೇರ್ಬಿಟ್ಟಿದ್ದು ಮಾಡಿರೋದು ಬೈಲು ಈ ತರ ಇತ್ತು ಕ್ಲೀನ್ ಆಗಿ. ಅದೆಲ್ಲ ಆಗಿದ್ದಾದ್ಮೇಲೆ ಕ್ಲೀನ್ ಆಗಿ ಗೂಟ್ಗಳು ಕೂಡ ಶಕ್ತಾ ಇದ್ದೆ. ಯಾಕಂತಂದ್ರೆ ಕೊನೆಗಿಲಾಗ ಡ್ರಿಪ್ ಪೈಪ್ ಎಳಿಬೇಕಾಗಿರೋದು, ಅದಕ್ಕೋಸ್ಕರ ಕೊನೆಗಿಲಾಗ ಕಟ್ಬೇಕಾಗಿತ್ತು. ನಾನು ಅಲ್ಲೆಲ್ಲ ಹಾಕೊಂಡು ಹೋಗ್ತಾ ಇದ್ರೆ ಒಂದೊಂದು ಬೆಡ್ಗೆ ಒಂದೊಂದು ಗೂಟ ನಮ್ಮ ಫ್ರೆಂಡ್ ಕ್ಲೀನ್ ಆಗಿ ಅದನ್ನ ಹೊಡ್ಕೊಂಡು ಕೂಡ ಬರ್ತಾ ಇದ್ನು. ಟೈಮ್ ನೋಡಿದ್ರೆ 10 ಗಂಟೆ ಆಗಿತ್ತು. ಚಿತ್ರಾನ್ನ ಕೂಡ ತರಿಸಿದ್ರು ನಮ್ಮೂರು 500. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನೆಲ್ಲ ತಿಂದ್ರೆ ಏನ್ ಕಪ್ಪ ಇದನ್ನೆಲ್ಲ ರೆಡಿ ಮಾಡ್ತಾರೆ ಅಂದ್ರೆ ಇವತ್ತು ಕೋಸ್ನಾರು ಉಳಕ. ಇದ್ರ ಹೆಸರು ಬಂದು ರಾಧಾ ಅನ್ಬಿಟ್ಟಿದೆ. ಒಂದು ನಾರು ಬಂದು 40 ಪೈಸೆ ಬಿದ್ದೈತೆ. ಕರೆಕ್ಟಾಗಿ ಎಕರೆಕ 17,000 ನಾರು ಕೂಡ ತರ್ಸವ್ರೆ ಇವರು. ಪೇಪರ್ ಟ್ರಿಪ್ 5 ರೋಲ್ ಕೂಡ ತರಿಸಿದ್ರು. ಒಂದ್ ರೋಲ್ ಬಂದು ಕರೆಕ್ಟಾಗಿ 1,600 ರೂಪಾಯಿ ಬಿದ್ದೈತೆ ಅಂತ ಇವ್ರಿಗೆ. ಕರೆಕ್ಟಾಗಿ 1000 ಮೀಟರ್ ಕೂಡ ಐತಂತೆ ಒಂದೊಂದು ರೋಲ್ ಇದು. ಸೆರೆಮ್ಟಿದ್ದೆ ನಾನು ಕ್ಲೀನ್ ಆಗಿ ಇಟ್ಕೊಂಡಿದ್ದೆ, ನನ್ನ ಫ್ರೆಂಡ್ ಕೂಡ ಕ್ಲೀನ್ ಆಗಿ ಎಳ್ಕೊಂಡು ಕೂಡ ಹೋಗ್ತಾ ಇದ್ನು. ಎಷ್ಟು ರೋಲ್ ಬಿದ್ದೈತಪ್ಪ ಅಂತಂದ್ರೆ ಇವತ್ತು ಕರೆಕ್ಟಾಗಿ 4 ರೋಲ್ ಈ ಬೈಲ್ಕ ಬಿದ್ದೈತೆ. ಸೆಮ್ಟ್ ಇದು ಪೇಪರ್ ಟ್ರಿಪ್ ಅಲ್ಲ, ಅದಕ್ಕೆ ಲಾಕ್ಬೇಕಾಗಿತ್ತು. ಸೆರೆಮ್ಟು ಲಾಕ್ ಕೂಡ ತರಿಸಿದ್ರು ಅವರು. ಸೆಮ್ಟ್ ಆ ಲಾಕ್ ಹಾಕಿದಾದ್ಮೇಲೆ ಸೆಂಟರ್ಗೆ ಏನು ಕಟ್ ಆಗಿದ್ರೆ ಡಬಲ್ ಪಿನ್ ಕೂಡ ಇರ್ತದೆ. ಆವಾಗ ಡಬಲ್ ಪಿನ್ ಲಾಕ್ ಮಾಡ್ಬಿಟ್ರೆ ಯಾವುದೇ ತರ ನೀರು ಕೂಡ ಲೀಕೇಜ್ ಆಗಲ್ಲ. ಮಾಡಿ ಮುಗ್ಸಕ ಟೈಮ್ ನೋಡಿದ್ರೆ ಸಂಜೆ 4 ಗಂಟೆ ಆಗಿತ್ತು. ಮಾಡಿರೋ ಬೈಲು ಈ ತರ ಇತ್ತು. ಎತ್ಕೊಂಡೋಗಿ ಸೆಣಗಿಲ್ದಾಗ ಮಣ್ಣು ಕೂಡ ಉಜ್ಬೇಕಾಗಿತ್ತು. ಟೈಮ್ ನೋಡಿದ್ರೆ ಸಂಜೆ ಮನೆಗೆ ಬರಕ್ಕೆ 6 ಗಂಟೆ ಆಗಿತ್ತು. ನಮ್ಮ ಮನೆಗೆ ಹಾಲು ಹಾಕ್ಬಿಟ್ಟು ಬರ್ಬಿಡೋಗು ಅಂತಂದ್ರು. ಸೆರೆಮ್ಟು ನಾನು ಡೈರಿ ಹಾಲು ಎತ್ಕೊಂಡು ಹೋಗೋ ಟೈಮಾಗ ನನ್ನ ಫ್ರೆಂಡ್ ಕೂಡ ಸಿಕ್ಬಿಟ್ಟಣ. ಇವತ್ತು ಹೋಗಿದ್ರಲ್ಲ ಅವರು ಕಾಸು ಕೂಡ ಕೊಟ್ಟವ್ರೆ. ಅವ್ರ ಎಗ್ ರೈಸ್ ಕಬಾಬ್ ಎಲ್ಲ ತರಿಸಿ ನಮ್ಮ ಹತ್ರ ಬಾ ಅಂತಂದ. ಸೆಮ್ಟ್ ಅಲ್ಲಿ ಹೋಗ್ಬಿಟ್ಟು ಮನೆಗೆ ತಿನ್ಕೊಂಡು ಬರಕ ಟೈಮ್ ನೋಡಿದ್ರೆ ರಾತ್ರಿ 8:30 ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.